ದಕ್ಷಿಣದ ಶಾಸಕರು ಅಲ್ಲಂ ಪ್ರಭು ಪಾಟೀಲ್ ಅವರು ಅಧಿವೇಶನದಲ್ಲಿ ಅಲ್ಲಿ ಏನೋ ಅವರು ಪಾಪ ಅಧಿವೇಶನದಲ್ಲಿ ಮಾತನಾಡ್ತಾ ಇದ್ದಾರೋ ಅಥವಾ ಯಾವುದೋ ಒಂದು ಅಂಗ ಭೂಮಿಯಲ್ಲಿ ಪಾತ್ರವನ್ನು ಮಾಡ್ತಾ ಇದ್ದಾರೋ ಅಂತ ಅನ್ನೋದನ್ನು ಅರ್ಥ ಆಗ್ತಾ ಇಲ್ಲ. ಅಲ್ಲಿ ಬಹಳ ಆಕ್ರೋಶಭರಿತವಾದಂಥ ಮಾತುಗಳನ್ನು ಹೇಳಿ ಎದ್ದೇಳಿ ರೈತರೇ ಅಂತ ಹೇಳಿ ಕೈಗಳನ್ನು ಮಾಡಿ ರೈತರಿಗಾಗಿ ಎಲ್ಲ ಶಾಸಕರು ಎದ್ದೇಳಬೇಕು ಅಂತನೋ ಮಾತನ್ನು ಅಲ್ಲಿ ಹೇಳ್ತಾ ಇರುವಂಥದ್ದು. ಮಾಡಬೇಡಿ, ರೈತರ ಬಗ್ಗೆ ಚರ್ಚೆ ಮಾಡಿ, ಹೇಳಿ ಎದ್ದೇಳಿ ಶಾಸಕರೇ, ರೈತರ ಬಗ್ಗೆ ಮಾತನಾಡಿ, ರೈತರ ಬಗ್ಗೆ ಚರ್ಚೆ ಮಾಡಿ. ಸಾಹೇಬ್ರೆ, ನೀವು ಬರೇ ಮೊಸಳೆ ಕಣ್ಣೀರನ್ನು ಹಾಕೋದು ಬಿಟ್ಟು ಮೊದಲು ನಮ್ಮ ಭಾಗದ ರೈತರಿಗೆ ನೀವೇನು ಮಾಡಿದಿರಿ ಅನ್ನೋದಾದರೂ ಹೇಳಿ. ಎಷ್ಟು ರೈತರಿಗೆ ನೀವು ಸಾಲ ಮನ್ನಾ ಮಾಡಿಸಿದಿರಿ? ಎಷ್ಟು ರೈತರಿಗೆ ನೀವು ಈ ಬೆಳೆ ಹಾನಿಯಿಂದ ಅವರಿಗೆ ಇನ್ಶೂರೆನ್ಸನ್ನು ಕೊಡಿಸಿದ್ದೀರಿ? ಈಗ ಎಷ್ಟೋ ಬೆಳೆ ನಾಶ ಆಗಿದೆ, ಅದಕ್ಕೇನು ನೀವು ಪರಿಹಾರ ಕೊಟ್ಟಿದ್ದೀರಿ? DCC ಬ್ಯಾಂಕಿಂದ ನಮ್ಮ ರೈತರಿಗೆ ಎಷ್ಟು ಲೋನ್ಗಳನ್ನು ನೀವು ಒದಗಿಸ್ಕೊಟ್ಟಿದ್ದೀರಿ? ಮೊದಲು ಅದು ಹೇಳಬೇಕಲ್ಲ. ಎಷ್ಟು ಗಂಗಾ ಕಲ್ಯಾಣ ನಿಮ್ಮ ಅವಧಿಯಲ್ಲಿ ಎಷ್ಟು ರೈತರ ಭೂಮಿಗೆ ನೀವು ಬೋರ್ವೆಲ್ಗಳನ್ನು ಕೊಟ್ಟಿದ್ದೀರಿ? ಇವರು ಅನುದಾನ ಕೊಟ್ಟು ಇವರೇನೋ ಕೆಲಸ ಪ್ರಾರಂಭ ಮಾಡಿದ್ದಲ್ಲ ಅಲ್ಲಂ ಪ್ರಭು ಪಾಟೀಲ್ ಅವರು. ಈಗೇನು ಅವ್ರು ತಾವು ಸ್ವಂತ ನಾವು ಈ ರೀತಿ ಮಾಡ್ತಾ ಇದ್ದೀವಿ ಅಂತೇನು ಹೇಳ್ತಾ ಇದ್ದಾರಲ್ಲ, ಈ ಎಲ್ಲ ಕೆಲಸಗಳು ಕೂಡ ಹಿಂದಿನ ಸರ್ಕಾರನೇ ಕೊಟ್ಟಿದ್ದು. ಅದೇ ಕೆಲಸಗಳನ್ನು ಉದ್ಘಾಟನೆ ಮಾಡ್ಕೊಂಡು ತಿರುಗಾಡ್ತಾ ಇದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರ್ತಾಯಿನೆ. ನಮ್ಮ ರಾಜು ವಾಡೇಕರ್ ಅವರು ಕೂಡ ನಮ್ಮ ಪಕ್ಷದ ಮುಖಂಡರು ಈ ಒಂದು ಪತ್ರಿಕಾಗೋಷ್ಠಿನಲ್ಲಿ ಇರುವಂಥದ್ದು. ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನಡೆಯುವಂಥ ಅಧಿವೇಶನದ ಸಂದರ್ಭದಲ್ಲಿ ನಮ್ಮ ಕಲಬುರಗಿಯ ದಕ್ಷಿಣದ ಶಾಸಕರು ಅಲ್ಲಂ ಪ್ರಭು ಪಾಟೀಲ್ ಅವರು ಅಧಿವೇಶನದಲ್ಲಿ ಅಲ್ಲಿ ಏನೋ ಅವರು ಪಾಪ ಅಧಿವೇಶನದಲ್ಲಿ ಮಾತನಾಡ್ತಾ ಇದ್ದಾರೋ ಅಥವಾ ಯಾವುದೋ ಒಂದು ರಂಗ ಭೂಮಿಯಲ್ಲಿ ಪಾತ್ರವನ್ನು ಮಾಡ್ತಾ ಇದ್ದಾರೋ ಅಂತ ಅನ್ನೋದನ್ನು ಅರ್ಥ ಆಗ್ತಾ ಇಲ್ಲ. ಅಲ್ಲಿ ಬಹಳ ಆಕ್ರೋಶಭರಿತವಾದಂಥ ಮಾತುಗಳನ್ನು ಹೇಳಿ ಎದ್ದೇಳಿ ರೈತರೇ ಅಂತ ಹೇಳಿ ಕೈಗಳನ್ನು ಮಾಡಿ ರೈತರಿಗಾಗಿ ಎಲ್ಲ ಶಾಸಕರು ಎದ್ದೇಳಬೇಕು ಅಂತನೋ ಮಾತನ್ನು ಅಲ್ಲಿ ಹೇಳ್ತಾ ಇರುವಂಥದ್ದು. ನಾನು ಈ ಸಂದರ್ಭದಲ್ಲಿ ಅವರ ಗಮನಕ್ಕೆ ತರುವಂಥದ್ದು, ಮೊದಲು ತಮ್ಮ ಮತಕ್ಷೇತ್ರದಲ್ಲಿ ನಮ್ಮ ರೈತರಿಗೆ ಆಗ್ತಾ ಇರುವಂಥ ಅನ್ಯಾಯದ ಬಗ್ಗೆ ಇವತ್ತು ಅವರ ಗಮನಕ್ಕೆ ಇದೇನೋ ಇಲ್ಲೋ ಗೊತ್ತಿಲ್ಲ. ಮೊದಲು ಅಲ್ಲಂ ಪ್ರಭು ಪಾಟೀಲ್ರು ಎದ್ದೇಳಬೇಕಾಗಿದೆ. ಅವರು ಏನೋ ಗಾಢವಾದಂಥ ನಿದ್ರೆಯಲ್ಲಿದ್ದಾರೆ. ಕುಂಭಕರ್ಣನ ನಿದ್ರೆಯನ್ನು ಇವತ್ತಿನ ದಿವಸ ಅವ್ರು ಮಾಡ್ತಾ ಇದ್ದಾರೆ. ಆ ನಿದ್ರೆಯಿಂದ ಮೊದಲು ಅವರು ಎದ್ದೇಳಬೇಕಾಗುವಂಥದ್ದು ಅವಶ್ಯಕತೆ ಇದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ವಿಶೇಷವಾಗಿ ನಮ್ಮ ಕಲಬುರಗಿ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಕಾಂಗ್ರೆಸ್ ಭವನಕ್ಕೆ ಇವತ್ತು CA ಸೈಟನ್ನು 5ರಷ್ಟು ದರದಲ್ಲಿ ಅವರಿಗೆ ಬಹಳಷ್ಟು ಕಡಿಮೆ ದರದಲ್ಲಿ ಇವತ್ತು ಅವರಿಗೆ ಅಲಾಟ್ಮೆಂಟನ್ನು ಇವತ್ತಿನ ದಿವಸ ಆಗಿರುವಂಥದ್ದು ಬಗ್ಗೆ ನಾವು ವಿಶೇಷವಾಗಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ. ಅಲ್ಲಿ CA ಸೈಟನ್ನು ಕೊಡಬೇಕಾದಂಥ ಸಂದರ್ಭದಲ್ಲಿ ಕಲಬುರಗಿ ಡೆವಲಪ್ಮೆಂಟ್ ಅಥಾರಿಟಿಗೆ ಭಾಳಷ್ಟು ಹೊರೆಯನ್ನು ಹಾಕಿ, ಯಾಕಂತಂದರೆ ಕಲಬುರಗಿ ಡೆವಲಪ್ಮೆಂಟ್ ಅಥಾರಿಟಿ ಅದು ತಮ್ಮ ಸ್ವಂತ ಆದಾಯವನ್ನು ಉತ್ಪನ್ನವನ್ನು ಮಾಡಿ ಇವತ್ತು ಕಲಬುರಗಿಯ ಜನರಿಗೆ ಕಡಿಮೆ ದರದಲ್ಲಿ ಸೈಟ್ಗಳನ್ನು ಕೊಡುವಂಥ ಒಂದು ಸಂಸ್ಥೆ. ಅದಕ್ಕೆ ಅಲ್ಲಿನ ಕಮಿಷನರ್ ಆಗಲಿ ಅಲ್ಲಿನ ಅಧಿಕಾರಿಗಳು ಇವತ್ತು ರಿಪೋರ್ಟನ್ನು ಕೂಡ ಕೊಟ್ಟಿದ್ದಾರೆ. ಈ ರೀತಿಯಾದಂಥ ಕಡಿಮೆ ದರವನ್ನು ಕೊಟ್ಟು ಇವತ್ತು ನಿವೇಶನವನ್ನು ಹಂಚಿಕೆ ಮಾಡಲಿಕ್ಕೆ ಆಗೋದಿಲ್ಲ ಅಂತನ್ನುವ ರಿಪೋರ್ಟನ್ನು ಕೂಡ ಕೊಟ್ಟಿರುವಂಥದ್ದು. ಆ ರಿಪೋರ್ಟ್ ಕೊಟ್ಟ ಮೇಲೂ ಕೂಡ ಇವತ್ತು ಅವರಿಗೆ ಭಾಳಷ್ಟು ಕಡಿಮೆ ದರದಲ್ಲಿ ಇವತ್ತು ಈ CA ಸೈಟನ್ನು ಹಂಚಿಕೆಯನ್ನು ಆಗಿದೆ. ಒಂದು ಕಡೆ GDAಗೆ ನಮ್ಮ ಕಲಬುರಗಿ ಡೆವಲಪ್ಮೆಂಟ್ ಅಥಾರಿಟಿಗೆ ತುಂಬ ನಷ್ಟ ಆಗಿದೆ. ಮತ್ತೊಂದು ಕಡೆ ಏನು ಕಲಬುರಗಿ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಏನಾಗ್ತಾ ಇದೆ ಅಂತಂದರೆ, ಕೋಟ್ನೂರು ದರಿಯಾಪುರ್ ಸೈಟ್ ಏನಿದೆ ಅಟಲ್ ಬಿಹಾರಿ ವಾಜಪೇಯಿ ಲೇಔಟ್ನಲ್ಲಿ, ಅಲ್ಲಿನ ಸುಮಾರು 40 ರೈತರಿಗೆ ಸುಮಾರು 150 ಎಕರೆ ಭೂಮಿಯನ್ನು ಅವರ ರೈತರ ಭೂಮಿಯನ್ನು ಕಲಬುರಗಿ ಡೆವಲಪ್ಮೆಂಟ್ ಅಥಾರಿಟಿ ತಗೊಂಡು ಅಲ್ಲಿ ನಿವೇಶನಗಳನ್ನು ಹಂಚಿಕೆ ಮಾಡಿ ಮಾರಾಟ ಮಾಡಿದ್ರು ಕೂಡ ಅವರಿಗೆ ರೈತರಿಗೆ ಏನು ಪರಿಹಾರ ಸಿಗಬೇಕಾಗಿತ್ತು
ಆ ಪರಿಹಾರ ಇನ್ನೂ ಕೂಡ ಇವತ್ತು ಆ ರೈತರಿಗೆ ಸಿಗ್ತಾ ಇಲ್ಲ. 40 ರೈತರಿಗೆ ಸುಮಾರು ಕೋರ್ಟಿನ ಆದೇಶ ಇದೆ, 300 ಕೋಟಿ ರೂಪಾಯಿ ಕೊಡಬೇಕು ಅಂತ ಹೇಳಿ. ಆದರೆ ಆ ರೈತರು ಕಲಬುರಗಿ ಡೆವಲಪ್ಮೆಂಟ್ ಅಥಾರಿಟಿಯ ಕಮಿಷನರಿಗೆ, ಅಧ್ಯಕ್ಷರಿಗೆ, ಶಾಸಕರಿಗೆ ಕೇಳಿದಂಥ ಸಂದರ್ಭದಲ್ಲಿ ಕಲಬುರಗಿ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ದುಡ್ಡೇ ಇಲ್ಲ, ನಾವು ಎಲ್ಲಿಂದ ಕೊಡೋಣ ಅಂತ ಹೇಳಿ ಅವರಿಗೆ ಇಲ್ಲಿವರೆಗೂ ಕೂಡ ದುಡ್ಡನ್ನು, ಹಣವನ್ನು ಆ ರೈತರ ಅಕೌಂಟಿಗೆ ಇವತ್ತು ಪಾವತಿಯನ್ನು ಆಗಿರಲಿಲ್ಲ. ಹೀಗಾಗಿ ಒಂದು ಕಡೆ ನೀವು ನಿಮಗೆ ಬೇಕಾದಂಗೆ ಅಲ್ಲಿ ನಿವೇಶನಗಳನ್ನು ಉಚಿತವಾಗಿ ಕೊಡ್ತೀರಿ, ಆದರೆ ರೈತರಿಗೆ ಸಿಗಬೇಕಾಗಿದ್ದಂಥ ನ್ಯಾಯವಾದಂಥ ಹಣ ಅವರು ಭೂಮಿ ಕಳ್ಕೊಂಡಿದ್ದಾರೆ. ಆದರೆ ಅವ್ರಿಗೆ ಇಲ್ಲಿವರೆಗೂ ಕೂಡ ಕೋರ್ಟ್ಗಳ ಆದೇಶ ಮಾಡಿದ್ರು ಕೂಡ ಅವರಿಗೆ ದುಡ್ಡನ್ನು ಇವತ್ತಿನ ದಿವಸ ನಿಮ್ಗೆ ನೀಡೋಕ್ಕಾಗ್ತಾ ಇಲ್ಲ. ಹೀಗಾಗಿ ಎಲ್ಲೋ ಇವತ್ತು ನಮ್ಮ ಅಲ್ಲಂ ಪ್ರಭು ಪಾಟೀಲರು ಇದರಲ್ಲಿ ವಿಫಲರಾಗಿದ್ದಾರೆ ಅಂತನ್ನುವ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಅದು ಅಷ್ಟೇ ಅಲ್ಲ, ಇವತ್ತು ಏನು ನಿವೇಶನವನ್ನು ಅಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಲೇಔಟ್ನಲ್ಲಿ ನಿವೇಶನಗಳನ್ನು ಖರೀದಿ ಮಾಡಿರುವಂಥ ನಮ್ಮ ಕಲಬುರಗಿಯ ಜನರು ಅವರಿಗೆ ಮನೆ ಕಟ್ಟೋಕ್ಕೂ ಕೂಡ ಇವತ್ತು ಆಗ್ತಾ ಇಲ್ಲ. ಅಲ್ಲಿ ಕರೆಂಟ್ ಮನೆ ಕಟ್ಟಲಿಕ್ಕೆ ಇವತ್ತು ಆ ಪ್ಲಾಟಿನ ಅನೇಕ ಜನ ತೊಗೊಂಡಿರುವಂಥ ಜನರು ನನಗೂ ಕೂಡ ಬಂದು ಮನವಿ ಮಾಡಿಕೊಂಡಿದ್ದಾರೆ. ನಿವೇಶನ ಕೊಟ್ಟಿದ್ದಾರೆ, ನಮ್ಮಿಂದ ದುಡ್ಡು ಪಡ್ಕೊಂಡಿದ್ದಾರೆ, ಆದರೆ ಅಲ್ಲಿ ಮೂಲಭೂತ ಸೌಕರ್ಯ ಇಲ್ಲ. ನಮಗೆ ನಾವು ನಿವೇಶನ ಕಟ್ಟಲಿಕ್ಕೆ ಹೋದರೆ ನಮಗೆ ಕರೆಂಟ್ ಸಿಗ್ತಾ ಇಲ್ಲ, ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ, ಸ್ಟ್ರೀಟ್ ಲೈಟ್ಗಳು ಇಲ್ಲ. ಹೀಗಾಗಿ ನಾವು ಮನೆ ಕಟ್ಟೋಕ್ಕೂ ಕೂಡ ಆಗ್ತಾ ಇಲ್ಲ ಅಂತನೋ ಮಾತನ್ನು ಇವತ್ತು ಅಲ್ಲಿನ ತೊಗೊಂಡಿರುವಂಥ ಪ್ಲಾಟಿನ ಮಾಲೀಕರು ಕೂಡ ಇವತ್ತಿನ ದಿವಸ ಭಾಳಷ್ಟು ತೊಂದರೆಯಲ್ಲಿದ್ದಾರೆ. ಹೀಗಾಗಿ ನಾನು ನಮ್ಮ ಅಲ್ಲಂ ಪ್ರಭು ಪಾಟೀಲರು ದಯಮಾಡಿ ತಮ್ಮ ಈ ಒಂದು ಅವಧಿಯಲ್ಲಿ ನಮ್ಮ ಭಾಗದ ರೈತರಿಗೆ ತಾವು ಎಷ್ಟು ಬೆಳೆ ಹಾನಿಯ ಇನ್ಶೂರೆನ್ಸನ್ನು, ಕ್ರಾಪ್ ಇನ್ಶೂರೆನ್ಸನ್ನು ನೀವು ಕೊಡಿಸಿದ್ದೀರಿ, ಎಷ್ಟು ರೈತರ ಭೂಮಿಗೆ ಗಂಗಾ ಕಲ್ಯಾಣ ಯೋಜನೆ ಅಡಿಯಲ್ಲಿ ತಾವು ನೀರನ್ನು ಕೊಟ್ಟಿದ್ದೀರಿ, ನಮ್ಮ ಕೆರೆ ತುಂಬುವಂಥ ಯೋಜನೆ ಹಿಂದಿನ ಸರ್ಕಾರ ಕೊಟ್ಟಿದ್ದು ಅದು 3 ವರ್ಷ ಆದರೂ ಕೂಡ ಇನ್ನೂವರೆಗೆ ಅದು ಮುಗಲಿಕ್ಕೆ ಆಗ್ತಾ ಇಲ್ಲ. ಕಲಬುರಗಿಯ ಜನರಿಗೂ ಕೂಡ ಇವತ್ತು 24/7 ಕುಡಿಯೋ ನೀರಿನ ಯೋಜನೆ ಅದು ಕೂಡ ಇವತ್ತು ಜನರಿಗೆ ಈ ಒಂದು ಬೇಸಿಗೆಯಲ್ಲಿ ಮತ್ತು ಮಳೆ ಏನು ಕಡಿಮೆ ಇದೆ ಇಂಥ ಸಮಯದಲ್ಲಿ ಇವತ್ತು ನಮಗೆ ಕಲಬುರಗಿಯ ಜನರಿಗೂ ಕೂಡ ನೀರನ್ನು ಕೊಡಲಿಕ್ಕೆ ಇವತ್ತು ಈ ಸರ್ಕಾರದಿಂದ ಆಗ್ತಾ ಇಲ್ಲ. ನಮ್ಮ ಮಹಾನಗರ ಪಾಲಿಕೆಗೆ ಮಹಾತ್ಮ ಗಾಂಧಿ ನಗರೋತ್ಥಾನ ಯೋಜನೆ ಅಡಿಯಲ್ಲಿ ಕೊಟ್ಟಿರುವಂಥ ಅನುದಾನ ನನಗನ್ನಿಸುತ್ತೆ ಮೊದಲನೇ ಬಾರಿಗೆ ಮಹಾನಗರ ಪಾಲಿಕೆ ಇತಿಹಾಸದಲ್ಲಿ ಬೆಂಗಳೂರಿಗೆ ಆ ಅನುದಾನ ತೊಗೊಂಡೋಗಿ ಅಲ್ಲಿ ಟೆಂಡರ್ ಕರೀತಾರೆ. ಹಿಂದೆ ಎಂದೂ ಕೂಡ ಈ ರೀತಿ ಆಗಿರಲಿಲ್ಲ. ಏನು ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಆ ಒಂದು ಸಾಮರ್ಥ್ಯ ಇಲ್ಲನೋ ಅಥವಾ ಇಲ್ಲಿ ಕೊಟ್ಟಿರುವಂಥ ಅನುದಾನ ಬೆಂಗಳೂರು ಹಂತದಲ್ಲಿ ಟೆಂಡರ್ ಆಗ್ತಾ ಇರುವಂಥದ್ದು ನೋಡಿ ಇದರಲ್ಲಿ ಭಾಳಷ್ಟು ಅವ್ಯವಹಾರಗಳು ಇವತ್ತು ಕಂಡು ಬರ್ತಾ ಇದೆ. ಈ ರೀತಿಯಾದಂಥ ಆಡಳಿತ ಜನರು ಇವತ್ತು ಇವರ ಒಂದು ಆಡಳಿತದಿಂದ ಕಿಡಿಶಾಪ ಹಾಕ್ತಾ ಇದ್ದಾರೆ. ಯಾರಿಗೂ ಕೂಡ ಇವತ್ತು ರೈತರಿಗಾಗಲಿ ಕಲಬುರಗಿಯ ಜನರಿಗಾಗಲಿ ಇವತ್ತು ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕೆಲಸ ಇವತ್ತು ಆಗ್ತಾ ಇಲ್ಲ. ನಮ್ಮ ರಸ್ತೆಯಲ್ಲಿ ಏನು ಗುಂಡಿಗಳು ಬಿದ್ದಿದ್ದಾವಲ್ಲ ಆ ಮುಚ್ಚಕ್ಕೂ ಕೂಡ ಇವರಿಗೆ ಇವತ್ತು ಯೋಗ್ಯತೆ ಇಲ್ಲ. ಅಲ್ಲಂ ಪ್ರಭು ಪಾಟೀಲರು ವಿಧಾನಸಭೆಯಲ್ಲಿ ನಲ್ಲಿ ಮಾತಾಡೋದು ಬಿಟ್ಟರೆ, ಸುಳ್ಳು ಮಾತುಗಳು ಹೇಳೋದು ಬಿಟ್ಟರೆ ಇವರು ಸಾಧನೆ ಶೂನ್ಯ ಆಗಿದೆ ಅಂತನ್ನುವ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಬಯಸ್ತಾ ಇದ್ದೇನೆ. ತಕ್ಷಣದಲ್ಲಿ ನಾನು ಆಗ್ರಹನೂ ಮಾಡ್ತೇನೆ, ಈ ಏನು ಸೈಟನ್ನು ಕೊಟ್ಟಿದ್ದಾರೆ ಈ ಸೈಟನ್ನು ತಕ್ಷಣದಲ್ಲಿ GDA ಕಮಿಷನರ್ ಅದನ್ನು ಕ್ಯಾನ್ಸಲ್ ಮಾಡಿ, ಯಾಕಂದರೆ ಇದು ಪಕ್ಷದ ಚಟುವಟಿಕೆಗೆ ಇವತ್ತಿನ ದಿವಸ ಅವರು ಪಡ್ಕೊಳ್ಳುವಂಥದ್ದು. ಸಾರ್ವಜನಿಕರು ಭಾಳಷ್ಟು ಜನ ಸಂಘ ಸಂಸ್ಥೆದವರು ಇವತ್ತು ಅವರು ಕೂಡ CA ಸೈಟನ್ನು ಅದೇ ದರದಲ್ಲಿ ಕೊಡಿ ಅಂತೇಳಿ ಅರ್ಜಿ ಹಾಕಿದ್ರೆ ಅವರಿಗೆ ಕೊಡೋದಿಲ್ಲ. ಆದರೆ ನಿಮ್ಮ ಪಕ್ಷದ ಕೆಲಸಕ್ಕಾಗಿ ಇವತ್ತು ಕಡಿಮೆ ದರದಲ್ಲಿ ಇವತ್ತು ಸೈಟ್ ಕೊಡುವಂಥದ್ದು ಎಷ್ಟು ಸರಿ ಅಂತ ಅನ್ನೋದನ್ನು ಇವತ್ತು ಇದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಅದಕ್ಕೆ ತಕ್ಷಣದಲ್ಲಿ ಆ ಸೈಟನ್ನು ಕ್ಯಾನ್ಸಲ್ ಮಾಡಿ ನಮ್ಮ ಕಲಬುರಗಿ ಡೆವಲಪ್ಮೆಂಟ್ ಅಥಾರಿಟಿಗೆ ಏನು ಲಾಸ್ ಆಗಿದೆ ಅದನ್ನು ತಾವು ಇವತ್ತಿನ ದಿವಸ
ಇದನ್ನು ಆಗಲಿಕ್ಕೆ ಬಿಡಬಾರ್ದು ಅಂತ ಹೇಳಿನೂ ಕೂಡ ನಾವು ಈ ಸಂದರ್ಭದಲ್ಲಿ ಹೇಳ್ತೇವೆ. ಅನುದಾನನೇ ಇಲ್ಲಿವರೆಗೂ ಕೂಡ ಇವರು ಅದೇ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈ ಕೆರೆ ಅಭಿವೃದ್ಧಿಗಾಗಿನೂ ಕೂಡ ಹಿಂದಿನ ಸರ್ಕಾರನೇ ಅವಾಗ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪ ಸಾಹೇಬರು ಅನುದಾನ ಕೊಟ್ಟಿದ್ದರು, ಬೊಮ್ಮಾಯಿ ಸಾಹೇಬರು ಅನುದಾನ ಕೊಟ್ಟಿದ್ದರು, ನಮ್ಮ ಕಲ್ಯಾಣ ಕರ್ನಾಟಕ ಬೋರ್ಡಿಂದ ಕೊಟ್ಟಿರುವಂಥ ಅನುದಾನ, ಅದೇ ಅನುದಾನದ ಅಡಿಯಲ್ಲೇ ಈ ಕೆಲಸ ನಡೀತಾ ಇದೆ. ಹೀಗಾಗಿ ಇವರೇನೋ ಸ್ವಂತ ಅನುದಾನ ತಂದು ಅಥವಾ ಇವರು ಮಾಡಿರುವಂಥ ಕೆಲಸಗಳೇನು ಉದ್ಘಾಟನೆ ಮಾಡ್ತಾ ಇಲ್ಲ. ಇವೆಲ್ಲ ಹಿಂದಿನ ಸರ್ಕಾರದಲ್ಲಿ ಆದಂಥ ಕೆಲಸಗಳಿಗೆ ಉದ್ಘಾಟನೆ ಮಾಡ್ತಾ ಇರುವಂಥದ್ದು. ಅದು ನೈತಿಕತೆಯನ್ನು ಅವರೇ ಪ್ರಶ್ನೆ ಮಾಡ್ಕೋಬೇಕದು. ಯಾವ ರೀತಿ ಅವಾಗ ಸರಿ ಇತ್ತು ಈಗ ತಪ್ಪಿದೆ ಅಂತ, ಅವಾಗ ತಪ್ಪಿತ್ತು ಈಗ ಸರಿ ಆಯಿತು ಅಂತ ಅನ್ನೋದನ್ನು ಅವರೇ ಹೇಳಬೇಕೀಗಿದು. ಅವಾಗೂ ಸುಮ್ ಕುಂತಿಲ್ಲ ನಾವು, ಅವರಿಗೆ ಅವಾಗೂ ಕೂಡ ಎದುರಿಸಿ ಆ ಕೆಲಸಗಳನ್ನು ನಾವು ಪೂರ್ತಿ ಆಗಲಿಕ್ಕೆ ಅದಕ್ಕೆ ಅನುದಾನ ಕೊಟ್ಟು ಪೂರ್ತಿಯನ್ನು ನಾವು ಅವಾಗೂ ಕೂಡ ಕೆಲಸ ಪ್ರಾರಂಭನೇ ಇತ್ತು ಅದು. ಆದರೆ ಮುಗಲಿಕ್ಕೆ ಈ ಸರ್ಕಾರದವ್ರಿಗೆ ಏನಾಗಿದೆ, ಸುಮಾರು 3 ವರ್ಷ ತೊಗೊಂಡಿದ್ದಾರೆ ಆ ಕೆಲಸ ಮುಗಿಸೋಕ್ಕೆ. ನಾನು ಪರ ಇದ್ದೇನೆ, ಅದು ನಾವು ಮಾಡಿದ್ದ ಕೆಲಸ ನಾವ್ಯಾಕೆ ವಿರೋಧ ಮಾಡೋಣ. ಇವರು ಅನುದಾನ ಕೊಟ್ಟು ಇವರೇನು ಆ ಕೆಲಸ ಪ್ರಾರಂಭ ಮಾಡಿದ್ದಲ್ಲ, ಅಲ್ಲಪ್ರಭು ಪಾಟೀಲ್ ಅವರು. ಈಗೇನು ಅವ್ರು ತಾವು ಸ್ವಂತ ನಾವು ಈ ರೀತಿ ಮಾಡ್ತಾ ಇದ್ದೀವಿ ಅಂತೇನು ಹೇಳ್ತಾ ಇದ್ದಾರಲ್ಲ, ಈ ಎಲ್ಲ ಕೆಲಸಗಳು ಕೂಡ ಹಿಂದಿನ ಸರ್ಕಾರನೇ ಕೊಟ್ಟಿದ್ದು, ಅದೇ ಕೆಲಸಗಳನ್ನು ಉದ್ಘಾಟನೆ ಮಾಡ್ಕೊಂಡು ತಿರುಗಾಡ್ತಾ ಇದ್ದಾರೆ. ಇವರು ಸ್ವಂತ ಸಾಧನೆ ಏನೂ ಇಲ್ಲ.